Hello friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasajri Learn with Fun. Today we are going to learn about will and shall. Both are modal verbs. Will and shall ಅನ್ನೋದು ನಮಗೆ modal verbs. Tenses ನಲ್ಲಿ simple future ನಲ್ಲಿ ನಾವು will and shall ನ ಕಲ್ತಿದ್ದೀವಿ ಅಲ್ವಾ? For example, I will teach. ನಾನು ಟೀಚ್ ಮಾಡ್ತೀನಿ. I shall teach. ನಾನು ಟೀಚ್ ಮಾಡ್ತೀನಿ. ಎರಡು ಕೂಡ ನಮಗೆ ಸೇಮ್ ಮೀನಿಂಗ್, ನೋ ಡಿಫ್ರೆನ್ಸ್. ಐ ವಿಲ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿತೀನಿ. ಐ ಶಾಲ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿತೀನಿ. ಎರಡು ಕೂಡ ಫ್ರೆಂಡ್ಸ್ ನಮಗೆ ಸೇಮ್ ಮೀನಿಂಗೆ, ನೋ ಡಿಫ್ರೆನ್ಸ್. ಬಟ್ ವಿಲ್ ಆ್ಯಂಡ್ ಶಾಲ್ಗೆ ಡಿಫ್ರೆನ್ಸ್ ಏನು, ಯಾವಾಗ ಯೂಸ್ ಮಾಡ್ತೀವಿ? ಫ್ರೆಂಡ್ಸ್, ನೀವು ಕನ್ಫ್ಯೂಸ್ ಆಗಬಾರ್ದು. ವಿಲ್ ಆ್ಯಂಡ್ ಶೆಲ್ನ ಯಾವಾಗ ಯೂಸ್ ಮಾಡ್ತೀವಿ, ಡಿಫ್ರೆನ್ಸ್ ಏನು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ? ಸೊ ಇವಾಗ ನಾವು ವಿಲ್ ಆ್ಯಂಡ್ ಶೆಲ್ಗೆ ಡಿಫ್ರೆನ್ಸ್ ಏನು, ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ, ಓಕೆನಾ ಫ್ರೆಂಡ್ಸ್? ವಿಲ್ ಆ್ಯಂಡ್ ಶೆಲ್. ಸೊ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವಿಲ್ ಆ್ಯಂಡ್ ಶೆಲ್, ವಿಲ್ ಆರ್ ಶೆಲ್ ಪ್ಲಸ್ ವರ್ಬ್ ಒನ್ V1 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶೆಲ್, ವಿಲ್ ಅಥವಾ ಶೆಲ್ ಪ್ಲಸ್ V1 ಪ್ಲಸ್ ವರ್ಬ್ ಒನ್ V1 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನಾರ್ಮಲ್ ಫ್ಯೂಚರ್, ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ಹೇಳೋವಾಗ ನೋಡಿ ಫ್ರೆಂಡ್ಸ್, ಐ ಎನ್ ವಿ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಶೆಲ್ನ ಯೂಸ್ ಮಾಡ್ತೀವಿ. ರಿಮೈನಿಂಗ್ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಅಂದರೆ ಯು, ಹಿ, ಶಿ, ಇಟ್, ದೇ, ಸಿಂಗ್ಯುಲರ್, ಪ್ಲೂರಲ್, ಈ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಎಲ್ಲದಕ್ಕೂ ಕೂಡ ನಾವು ವಿಲ್ನ ಯೂಸ್ ಮಾಡ್ತೀವಿ. ಐ ಶಾಲ್ ಡ್ರಿಂಕ್ ಜ್ಯೂಸ್. ನಾನು ಜ್ಯೂಸ್ ಕುಡಿತೀನಿ. ನೋಡಿ ಫ್ರೆಂಡ್ಸ್, ವಿ ಶಾಲ್ ಪ್ಲೇ ಕ್ರಿಕೆಟ್. ನಾವು ಕ್ರಿಕೆಟ್ ಆಡ್ತೀವಿ. ಈ ಥರ ಕ್ಯಾಶುಯಲ್ ಆಗಿ ಹೇಳುವಾಗ, ಕ್ಯಾಶುಯಲ್ ಆಗಿ ಅಥವಾ ನಾರ್ಮಲ್ ಆಗಿ ಹೇಳುವಾಗ ಐ ಎನ್ ವಿಗೆ ಮಾತ್ರ ಶೆಲ್ನ ಯೂಸ್ ಮಾಡ್ತೀವಿ. ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆ ಎಲ್ಲದಕ್ಕೂ ಕೂಡ ನಾವು ವಿಲ್ನ ಯೂಸ್ ಮಾಡ್ತೀವಿ. ವಿ ವಿಲ್ ಪ್ಲೇ ಕ್ರಿಕೆಟ್. ನಾವು ಕ್ರಿಕೆಟ್ ಆಡ್ತೀವಿ. ಶಿ ವಿಲ್ ಪ್ರಿಪೇರ್ ಫಾರ್ ಲಂಚ್. ಅವಳು ಲಂಚ್ ಪ್ರಿಪೇರ್ ಮಾಡ್ತಾರೆ. ಈ ಥರ ಕ್ಯಾಶುಯಲ್ ಆಗಿ ಹೇಳುವಾಗ ವಿಲ್ನ ಯೂಸ್ ಮಾಡ್ತೀವಿ, ಓಕೆನಾ ಫ್ರೆಂಡ್ಸ್? ಅದೇ ಥರ ಸ್ಟ್ರಾಂಗ್ ಫ್ಯೂಚರ್ ಅಂದರೆ ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ಐ ಎನ್ ವಿ ಸಬ್ಜೆಕ್ಟಿವ್ ಪ್ರೊನೌನ್ಗೆ ವಿಲ್ನ ಯೂಸ್ ಮಾಡ್ತೀವಿ. ಐ ವಿಲ್ ಲರ್ನ್ ಇಂಗ್ಲೀಷ್. ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ನಾನು ಇಂಗ್ಲೀಷ್ ಕಲಿತೀನಿ, ಸ್ಟ್ರಾಂಗ್ ಆಗಿ ಹೇಳುವಾಗ, ಓಕೆನಾ ಫ್ರೆಂಡ್ಸ್? ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ನಾವು ಐ ಎನ್ ವಿಗೆ ವಿಲ್ನ ಯೂಸ್ ಮಾಡ್ತೀವಿ. ಅದೇ ನಾವು ಕ್ಯಾಶುಯಲ್ ಆಗಿ ಹೇಳುವಾಗ ಶೆಲ್ನ ಯೂಸ್ ಮಾಡ್ತೀವಿ. ನಾರ್ಮಲ್ ಆಗಿ ಹೇಳುವಾಗ ಶೆಲ್ನ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಸ್ಟ್ರಾಂಗ್ ಆಗಿ ಹೇಳುವಾಗ, ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ಐ ಎನ್ ವಿಗೆ ವಿಲ್ನೇ ಯೂಸ್ ಮಾಡಬೇಕು, ವಿಲ್ನೇ ಯೂಸ್ ಮಾಡ್ತೀವಿ. ಸೊ ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆ ಎಲ್ಲದಕ್ಕೂ ಕೂಡ ನಾವು ಶೆಲ್ನ ಯೂಸ್ ಮಾಡ್ತೀವಿ. ಯು, ಹಿ, ಶಿ, ಇಟ್, ದೇ, ಸಿಂಗ್ಯುಲರ್, ಪ್ಲೂರಲ್, ಈ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಎಲ್ಲದಕ್ಕೂ ಕೂಡ ನಾವು ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಶೆಲ್ನ ಯೂಸ್ ಮಾಡ್ತೀವಿ. ಹಿ ಶೆಲ್ ಪ್ಲೇ ಕ್ರಿಕೆಟ್ ಅಥವಾ ಹಿ ಶೆಲ್ ಪ್ರಿಪೇರ್ ಫಾರ್ ಎಕ್ಸಾಮ್. ಅವನು ಎಕ್ಸಾಮ್ ಪ್ರಿಪೇರ್ ಆಗ್ತಾನೆ. ಈ ಥರ ಸ್ಟ್ರಾಂಗ್ ಆಗಿ ಹೇಳುವಾಗ, ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ಶೆಲ್ನ ಯೂಸ್ ಮಾಡ್ತೀವಿ, ಓಕೆನಾ ಫ್ರೆಂಡ್ಸ್? ಏನಿಲ್ಲ ಫ್ರೆಂಡ್ಸ್, ನಾರ್ಮಲ್ ಫ್ಯೂಚರ್ಗೆ ಆಪೋಸಿಟ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದು ನಮಗೆ ಗ್ರಾಮರ್ ರೂಲ್, ಓಕೆನಾ ಫ್ರೆಂಡ್ಸ್? ಐ ಎನ್ ವಿಗೆ ನಾವು ನಾರ್ಮಲ್ ಫ್ಯೂಚರ್ನಲ್ಲಿ ನಾರ್ಮಲ್ ಆಗಿ ಅಥವಾ ಕ್ಯಾಶುಯಲ್ ಆಗಿ ಹೇಳುವಾಗ ಐ ಎನ್ ವಿಗೆ ಶೆಲ್ನ ಯೂಸ್ ಮಾಡ್ತೀವಿ. ಅದೇ ಥರ ನಾವು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳಬೇಕು ಅಂದರೆ ಐ ಎನ್ ವಿಗೆ ವಿಲ್ನ ಯೂಸ್ ಮಾಡ್ತೀವಿ. ಸೊ ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆ ಎಲ್ಲದಕ್ಕೂ ಕೂಡ ನಾವು ಕ್ಯಾಶುಯಲ್ ಆಗಿ ಹೇಳುವಾಗ ವಿಲ್ನ ಯೂಸ್ ಮಾಡ್ತೀವಿ. ಸ್ಟ್ರಾಂಗ್ ಆಗಿ ಹೇಳುವಾಗ, ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ನಾವು ಶೆಲ್ನ ಯೂಸ್ ಮಾಡ್ತೀವಿ, ಓಕೆನಾ ಫ್ರೆಂಡ್ಸ್? ಸೊ ಇದು ನಮಗೆ ಗ್ರಾಮರ್ ರೂಲ್. ಫ್ರೆಂಡ್ಸ್, ಇವಾಗ ನಾವು ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್, ನಾರ್ಮಲ್ ಫ್ಯೂಚರ್ನಲ್ಲಿ ಹೇಳುವಾಗ ಐ ಶಾಲ್ ವೇಟ್ ಫಾರ್ ಯು ಅಟ್ ದ ಬಸ್ ಸ್ಟಾಪ್. ನಾನು ನಿನಗೋಸ್ಕರ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತೀನಿ. ಐ ಶಾಲ್ ವೇಟ್ ಫಾರ್ ಯು ಅಟ್ ದ ಬಸ್ ಸ್ಟಾಪ್. ವಿ ಶಾಲ್ ಗೋ ಟು ದ ಟೆಂಪಲ್. ನಾವು ಟೆಂಪಲ್ಗೆ ಹೋಗ್ತೀವಿ. ವಿ ಶಾಲ್ ಗೋ ಟು ದ ಟೆಂಪಲ್. ಯು ವಿಲ್ ಪಾಸ್ ದ ಎಕ್ಸಾಮ್. ನೀನು ಎಕ್ಸಾಮ್ ಪಾಸ್ ಆಗ್ತೀಯಾ? ಯು ವಿಲ್ ಪಾಸ್ ದ ಎಕ್ಸಾಮ್. ಹಿ ವಿಲ್ ಕಾಲ್ ಯು ಲೇಟರ್. ಅವ್ನು ನಿಮಗೆ ಆಮೇಲೆ ಕಾಲ್ ಮಾಡ್ತಾನೆ. ಹಿ ವಿಲ್ ಕಾಲ್ ಯು ಲೇಟರ್. ಶಿ ವಿಲ್ ಕುಕ್ ಟೇಸ್ಟಿ ಫುಡ್. ಅವಳು ರುಚಿಕರವಾಗಿರೋ ಅಡುಗೆನ ಮಾಡ್ತಾರೆ. ಶಿ ವಿಲ್ ಕುಕ್ ಟೇಸ್ಟಿ ಫುಡ್.
ದೇ ವಿಲ್ ಪ್ಲೇ ಕ್ರಿಕೆಟ್. ಅವ್ರು ಕ್ರಿಕೆಟ್ ಆಡ್ತಾರೆ. ದೇ ವಿಲ್ ಪ್ಲೇ ಕ್ರಿಕೆಟ್. ಇಟ್ ವಿಲ್ ರೈನ್ ಟುಡೇ. ಇವತ್ತು ಮಳೆ ಬರುತ್ತೆ. ಇಟ್ ವಿಲ್ ರೈನ್ ಟುಡೇ. ರಾಮು ವಿಲ್ ಈಟ್ ಫ್ರೂಟ್ಸ್. ರಾಮು ಫ್ರೂಟ್ಸ್ನ ತಿಂತಾರೆ. ಓಕೆನಾ ಫ್ರೆಂಡ್ಸ್, ಈ ಥರ ಕ್ಯಾಶುಯಲ್ ಆಗಿ ಹೇಳೋವಾಗ. ಇದೆಲ್ಲ ಕೂಡ ನಮಗೆ ಕ್ಯಾಶುಯಲ್ ಆಗಿ ಹೇಳೋವಾಗ, ನಾರ್ಮಲ್ ಫ್ಯೂಚರ್ನಲ್ಲಿ ಹೇಳೋವಾಗ. ನೋಡಿ ಫ್ರೆಂಡ್ಸ್, INV ಸಬ್ಜೆಕ್ಟಿವ್ ಪ್ರೊನೌನ್ಗೆ ಶೆಲ್ನ ಯೂಸ್ ಮಾಡ್ತೀವಿ. ರಿಮೈನಿಂಗ್ ಸಬ್ಜೆಕ್ಟ್ಸ್ ಅಂದರೆ ಯು, ಹಿ, ಶಿ, ದೇ, ಇಟ್, ರಾಮು ಸಿಂಗ್ಯುಲರ್. ರಾಮು ಅನ್ನೋದು ನಮಗೆ ಸಿಂಗ್ಯುಲರ್ ಪ್ರೊನೌನ್ ಅಲ್ವಾ, ಸಿಂಗ್ಯುಲರ್ ಸಬ್ಜೆಕ್ಟಿವ್ ಪ್ರೊನೌನ್. ಸೊ ಇದಕ್ಕೆಲ್ಲದಕ್ಕೂ ಕೂಡ ನಾವು ವಿಲ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ಹೇಳುವಾಗ, ನಾರ್ಮಲ್ ಫ್ಯೂಚರ್ನಲ್ಲಿ ಹೇಳುವಾಗ ನಾವು INVಗೆ ಮಾತ್ರ ಶೆಲ್ನ ಯೂಸ್ ಮಾಡ್ತೀವಿ. ಅದೇ ಥರ ನಾವು ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆಲ್ಲದಕ್ಕೂ ಕೂಡ ನಾವು ಅಂದರೆ ಯು, ಹಿ, ಶಿ, ಇಟ್, ದೇ ಸಿಂಗ್ಯುಲರ್, ಪ್ಲೂರಲ್ ಈ ಸಬ್ಜೆಕ್ಟಿವ್ ಪ್ರೊನೌನ್ಗೆಲ್ಲದಕ್ಕೂ ಕೂಡ ನಾವು ವಿಲ್ನ ಯೂಸ್ ಮಾಡ್ತೀವಿ, ನಾರ್ಮಲ್ ಆಗಿ ಅಥವಾ ಕ್ಯಾಶುಯಲ್ ಆಗಿ ಹೇಳುವಾಗ, ನಾರ್ಮಲ್ ಫ್ಯೂಚರ್ನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಸ್ಟ್ರಾಂಗ್ ಫ್ಯೂಚರ್, ಸ್ಟ್ರಾಂಗ್ ಎಮೋಷನಲ್ಲಿ ಹೇಳುವಾಗ ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್, ಸ್ಟ್ರಾಂಗ್ ಫ್ಯೂಚರ್. ಐ ವಿಲ್ ಹೆಲ್ಪ್ ಯು. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಐ ವಿಲ್ ಹೆಲ್ಪ್ ಯು. ವಿ ವಿಲ್ ಪಾಸ್ ದ ಇಂಟರ್ವ್ಯೂ. ನಾವು ಇಂಟರ್ವ್ಯೂ ಪಾಸ್ ಆಗ್ತೀವಿ. ಐ ನೋ ದಟ್. ಐ ಆಮ್ ಶೋರ್ ಅಬೌಟ್ ಇಟ್. ನನಗೆ ಗೊತ್ತು. ನಾವು ಶೋರ್ ಆಗಿ ನಾವು ಇಂಟರ್ವ್ಯೂ ಪಾಸ್ ಆಗ್ತೀವಿ. ಈ ಥರ ನಾವು ಸ್ಟ್ರಾಂಗ್ ಆಗಿ ಹೇಳುವಾಗ, ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ. ವಿ ವಿಲ್ ಪಾಸ್ ದ ಇಂಟರ್ವ್ಯೂ. ಹಿ ಶೆಲ್ ಕಾಲ್ ಯು. ಅವನು ನಿನಗೆ ಕಾಲ್ ಮಾಡ್ತಾನೆ. ಹಿ ಶೆಲ್ ಕಾಲ್ ಯು. ಶಿ ಶೆಲ್ ಟೀಚ್ ವೆಲ್. ಅವಳು ಚೆನ್ನಾಗಿ ಟೀಚ್ ಮಾಡ್ತಾರೆ. ಶಿ ಶೆಲ್ ಟೀಚ್ ವೆಲ್. ಯು ಶೆಲ್ ಲರ್ನ್ ಡ್ಯಾನ್ಸ್. ನೀನು ಡ್ಯಾನ್ಸ್ ಕಲಿತೀಯಾ? ಐ ಆಮ್ ಶೋರ್. ಐ ನೋ ದಟ್. ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ಯು ಶೆಲ್ ಲರ್ನ್ ಡ್ಯಾನ್ಸ್. ನೀನು ಡ್ಯಾನ್ಸ್ ಕಲಿತೀಯಾ? ದೇ ಶೆಲ್ ವಿನ್ ದ ಮ್ಯಾಚ್. ಅವ್ರ ಮ್ಯಾಚ್ ವಿನ್ ಆಗ್ತಾರೆ. ಐ ಆಮ್ ಶೋರ್ ಅಬೌಟ್ ಇಟ್. ಐ ನೋ ದಟ್. ನನಗೆ ಗೊತ್ತು. ನಾನು ಶೋರಾಗಿ ಹೇಳ್ತೀನಿ, ಅವರು ಮ್ಯಾಚ್ ವಿನ್ ಆಗ್ತಾರೆ. ಸ್ಟ್ರಾಂಗ್ ಆಗಿ ಹೇಳುವಾಗ ದೇ ಶೆಲ್ ವಿನ್ ದ ಮ್ಯಾಚ್. ಇಟ್ ಶೆಲ್ ರೈನ್ ಟುಡೇ. ಇವತ್ತು ಮಳೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಟ್ ವಿಲ್ ರೈನ್ ಟುಡೇ ಅಂದರೆ ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ಹೇಳುವಾಗ. ಸೊ ಅದೇ ನಾವು ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ಶೆಲ್ನ ಯೂಸ್ ಮಾಡ್ತೀವಿ ಅಲ್ವಾ. ಇಟ್ ಶೆಲ್ ರೈನ್ ಟುಡೇ. ಇವತ್ತು ಮಳೆ ಬರುತ್ತೆ. ಸೀತಾ ಶೆಲ್ ರೈಟ್ ದ ಎಕ್ಸಾಮ್. ಸೀತಾ ಎಕ್ಸಾಮ್ ಬರೀತಾರೆ. ಓಕೆನಾ ಫ್ರೆಂಡ್ಸ್, ಈ ಥರ ನಾವು ಸ್ಟ್ರಾಂಗ್ ಫ್ಯೂಚರ್ನಲ್ಲಿ, ಸ್ಟ್ರಾಂಗ್ ಎಮೋಷ್ನಲಲ್ಲಿ ಹೇಳುವಾಗ ನಾವು INVಗೆ ವಿಲ್ನ ಯೂಸ್ ಮಾಡ್ತೀವಿ. ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆಲ್ಲದಕ್ಕೂ ಕೂಡ ನಾವು ಶೆಲ್ನ ಯೂಸ್ ಮಾಡ್ತೀವಿ. ಅಂದರೆ ಹಿ, ಶಿ, ಯು, ದೇ, ಇಟ್ ಸಿಂಗ್ಯುಲರ್. ಸೀತಾ ಅನ್ನೋದು ನಮಗೆ ಸಿಂಗ್ಯುಲರ್. ಸೊ ಈ ಸಬ್ಜೆಕ್ಟಿವ್ ಪ್ರೊನೌನ್ಗೆಲ್ಲದಕ್ಕೂ ಕೂಡ ನಾವು ಶೆಲ್ನ ಯೂಸ್ ಮಾಡ್ತೀವಿ. INVಗೆ ಮಾತ್ರ ವಿಲ್ನ ಯೂಸ್ ಮಾಡ್ತೀವಿ. ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ INVಗೆ ವಿಲ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್, ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆ ನಾವು ಶೆಲ್ನ ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ನಾವು ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್, ಐ ಶೆಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ಐ ವಿಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ಐ ಶೆಲ್ ಅಥವಾ ಐ ವಿಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ನಾನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಎರಡು ಕೂಡ ನಮಗೆ ಸೇಮ್ ಮೀನಿಂಗ್ಗೆ, ಶೆಲ್ ಅಥವಾ ವಿಲ್. ಬಟ್ ಐ ಶೆಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಂದರೆ ಶೆಲ್ ಯೂಸ್ ಮಾಡಿದ್ವಿ ಅಂದರೆ ನಾರ್ಮಲ್ ಆಗಿ, ನಾರ್ಮಲ್ ಫ್ಯೂಚರ್ನಲ್ಲಿ ಹೇಳುವಾಗ ಶೆಲ್ನ ಯೂಸ್ ಮಾಡ್ತೀವಿ. ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ವಿಲ್ನ ಯೂಸ್ ಮಾಡ್ತೀವಿ. ಐ ವಿಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ವಿಲ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ಐ ವಿಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ಐ ಶೆಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ನಾನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡ್ತೀನಿ. ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಪಾಸಿಟಿವ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಫ್ರೆಂಡ್ಸ್? ಪಾಸಿಟಿವ್ ಸ್ಟೇಟ್ಮೆಂಟ್. ಐ ಶೆಲ್ ಅಥವಾ ಐ ವಿಲ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ಐ ಶಾಂಟ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ಐ ವೋಂಟ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ಫ್ರೆಂಡ್ಸ್, ನಾವು ಶೆಲ್ ನಾಟ್ನ ಕಾಂಟ್ರಾಕ್ಟ್ ವರ್ಡ್ನಲ್ಲಿ ಶಾಂಟ್ ಅಂತ ಹೇಳ್ತೀವಿ. ಐ ಶಾಂಟ್. ಶೆಲ್ ನಾಟ್ನ ನಾವು ಶಾಂಟ್, ವಿಲ್ ನಾಟ್ನ ನಾವು ವೋಂಟ್. ಓಕೆನಾ ಫ್ರೆಂಡ್ಸ್. ವಿಲ್ ನಾಟ್ ಅಥವಾ ಶೆಲ್ ನಾಟ್
ಕಾಂಟ್ಯಾಕ್ಟ್ ವರ್ಡ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಶಾಂಟ್ ಅಥವಾ ವೋಂಟ್. ಐ ಶಾಂಟ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ಐ ವೋಂಟ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ನಾನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಲ್ಲ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ನೆಗೆಟಿವ್ ಸ್ಟೇಟ್ಮೆಂಟ್. ಏನಾಗುತ್ತೆ ಫ್ರೆಂಡ್ಸ್? ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಐ ಶಾಂಟ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ಐ ವೋಂಟ್ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ನೆಕ್ಸ್ಟ್, ಶಲ್ ಅಥವಾ ವಿಲ್. ಶಲ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ವಿಲ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ನಾನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡ್ತೀನಾ? ನಾನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡ್ತೀನಾ? ಈ ಥರ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್, ಕ್ವಶನ್ ಕೇಳುವಾಗ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಇಂಟರೋಗೇಟಿವ್ ಸ್ಟೇಟ್ಮೆಂಟ್. ಶಲ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್? ವಿಲ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್? ಈ ಥರ ಕ್ವಶನ್ ಕೇಳುವಾಗ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ ಫ್ರೆಂಡ್ಸ್? ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಶಾಂಟ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ವೋಂಟ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ನಾನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಲ್ವಾ? ನಾನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಲ್ವಾ? ಈ ಥರ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಈ ಥರ ನೆಗೆಟಿವ್ ಆಗಿ ಕ್ವಶನ್ ಕೇಳುವಾಗ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಫ್ರೆಂಡ್ಸ್? ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಶಾಂಟ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್ ಅಥವಾ ವೋಂಟ್ ಐ ಪ್ರಾಕ್ಟೀಸ್ ಫಾರ್ ದ ಎಕ್ಸಾಮ್. ನನ್ನ ಎಕ್ಸಾಮ್ಗೆ ಪ್ರಾಕ್ಟೀಸ್ ಆಗಲ್ವಾ? ಪ್ರಾಕ್ಟೀಸ್ ಮಾಡಲ್ವಾ? ಈ ಥರ ನೆಗೆಟಿವ್ ಅಲ್ಲಿ ಹೇಳುವಾಗ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಇನ್ನೂ ಇದೆ ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡೋಣ. ಎಕ್ಸಾಂಪಲ್, ಐ ಶಾಲ್ ವರ್ಕ್ ಎವ್ರಿ ಡೇ. ನಾನು ದಿನ ವರ್ಕ್ ಮಾಡ್ತೀನಿ. ವಿ ಶಾಲ್ ವರ್ಕ್ ಎವ್ರಿ ಡೇ. ನಾವು ದಿನ ವರ್ಕ್ ಮಾಡ್ತೀವಿ. ಯು ವಿಲ್ ವರ್ಕ್ ಎವ್ರಿ ಡೇ. ನೀನು ದಿನ ವರ್ಕ್ ಮಾಡ್ತೀಯಾ? ಹಿ ವಿಲ್ ವರ್ಕ್ ಎವ್ರಿ ಡೇ. ಅವನು ದಿನ ವರ್ಕ್ ಮಾಡ್ತಾನೆ. ಶಿ ವಿಲ್ ವರ್ಕ್ ಎವ್ರಿ ಡೇ. ಅವಳು ದಿನ ವರ್ಕ್ ಮಾಡ್ತಾರೆ. ದೇ ವಿಲ್ ವರ್ಕ್ ಎವ್ರಿ ಡೇ. ಅವ್ರು ದಿನ ವರ್ಕ್ ಮಾಡ್ತಾರೆ. ಇಟ್ ವಿಲ್ ವರ್ಕ್ ಎವ್ರಿ ಡೇ. ಅದು ದಿನ ವರ್ಕ್ ಮಾಡುತ್ತೆ. ಈ ಥರ ಫ್ರೆಂಡ್ಸ್, ನಾರ್ಮಲ್ ಫ್ಯೂಚರ್ನಲ್ಲಿ ಹೇಳುವಾಗ ಐ ಎನ್ ವಿಗೆ ಶೆಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆಲ್ಲದಕ್ಕೂ ಕೂಡ ನಾವು ಯು, ಹಿ, ಶಿ, ಇಟ್, ದೇ, ಸಿಂಗ್ಯುಲರ್, ಪ್ಲೂರಲ್ ಇದಕ್ಕೆಲ್ಲದಕ್ಕೂ ಕೂಡ ನಾವು ವಿಲ್ನ ಯೂಸ್ ಮಾಡ್ತೀವಿ. ಅದೇ ಸ್ಟ್ರಾಂಗ್ ಫ್ಯೂಚರ್ನಲ್ಲಿ ಹೇಳುವಾಗ ಐ ಎನ್ ವಿಗೆ ವಿಲ್ನ ಯೂಸ್ ಮಾಡ್ತೀವಿ. ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆಲ್ಲದಕ್ಕೂ ಕೂಡ ನಾವು ಸ್ಟ್ರಾಂಗ್ ಫ್ಯೂಚರಲ್ಲಿ ಹೇಳುವಾಗ ಯು, ಹಿ, ಶಿ, ಇಟ್, ಸಿಂಗ್ಯುಲರ್ ಇದಕ್ಕೆಲ್ಲದಕ್ಕೂ ಕೂಡ ಸಿಂಗ್ಯುಲರ್, ಪ್ಲೂರಲ್ ಇದಕ್ಕೆಲ್ಲದಕ್ಕೂ ಕೂಡ ನಾವು ಶೆಲ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಕ್ಯಾಶುವಲ್ ಆಗಿ, ಜನರಲ್ ಆಗಿ ಐ ಎನ್ ವಿಗೆ ಶೆಲ್ನ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆಲ್ಲದಕ್ಕೂ ಕೂಡ ವಿಲ್ನ ಯೂಸ್ ಮಾಡ್ತಾ ಇರ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ವಿಲ್ ಆ್ಯಂಡ್ ಶೆಲ್ಗೆ ಡಿಫ್ರೆನ್ಸ್ ಏನು, ಯಾವಾಗ ಯೂಸ್ ಮಾಡ್ತೀವಿ ಅಂತ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಅರ್ಥ ಆಗ್ತಿದೆ, ಯೂಸ್ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಂಗೆ ತುಂಬ ಖುಷಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್.